KCET ಎಕ್ಸಾಮ್ನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಈ ವರ್ಷ KCET ಎಕ್ಸಾಮ್ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. KCET 2026 ಎಕ್ಸಾಮ್ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಕಡೆಯಿಂದ ಎರಡೂ ಕಡೆಯಿಂದ ಒಳ್ಳೆ ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. 20,000ದಿಂದ ಶುರು ಆಗಿಬಿಟ್ಟು ಸ್ಕಾಲರ್ಶಿಪ್ಪು 1,25,000ವರೆಗೂ ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅಂದರೆ, ಯಾವ ವಿದ್ಯಾರ್ಥಿಗಳಿಗೆ ಅಂದರೆ, ಈಗ ನೀವು ಸೆಕೆಂಡ್ PU KCET ಎಕ್ಸಾಮ್ನ ಬರೆದ್ಬಿಟ್ಟು ನೆಕ್ಸ್ಟ್ ಯಾವ್ದಾದ್ರು ಡಿಗ್ರಿಗೆ ಜಾಯ್ನ್ ಆದರೆ, ಅಥವಾ ಇಂಜಿನಿಯರಿಂಗ್ ಜಾಯ್ನ್ ಆದರೆ, ಅಥವಾ ನೀವೇನಾದರೂ ಡಿಪ್ಲೊಮಾಗೆ ಜಾಯ್ನ್ ಆದರೆ, ಸೊ ಅಥವಾ ಈ ಬೇರೆ ಯಾವ್ದಾದ್ರು ಕೋರ್ಸಿಗೆ ಜಾಯ್ನ್ ಆದ್ರೆ, ಮೆಡಿಕಲ್, ನರ್ಸಿಂಗ್ ಯಾವುದಿಗೆ ಜಾಯ್ನ್ ಆದರೂ, ಸೊ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಕಾಲರ್ಶಿಪ್ಗಳಿಂದನೇ ನಿಮ್ಮ ಒಂದು ಫೀಸ್ನ 50% ಅಥವಾ 80% ಫೀಸ್ನ ಫುಲ್ಫಿಲ್ ಮಾಡತ್ತೆ ಅಂತಲೇ ಹೇಳ್ಬೋದಾಗಿದೆ ಈ ಒಂದು ಸ್ಕಾಲರ್ಶಿಪ್ಗಳು. ಸೊ ಯಾವೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ, ಇವು ಯಾವ್ಯಾವ ಸ್ಕಾಲರ್ಶಿಪ್ ಯಾವ ವಿದ್ಯಾರ್ಥಿಗೆ ಸಿಗುತ್ತೆ, ಹಾಗೆ ಎಲಿಜಿಬಿಲಿಟಿ ಏನು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಹಾಗೆ ಎಷ್ಟು ಅಮೌಂಟ್ ಅನ್ನೋದು ನಿಮಗೆ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ಗಳಿಂದ, ಹಾಗೆ ಯಾವ ಕ್ಯಾಟಗರಿಗೆ ಯಾವ ಸ್ಕಾಲರ್ಶಿಪ್ ಇರುತ್ತೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಒಂದೊಂದೇ ಸ್ಕಾಲರ್ಶಿಪ್ ನೋಡ್ತಾ ಹೋಗೋಣ. ಇಂಜಿನಿಯರಿಂಗ್, ಡಿಗ್ರಿ ಹಾಗೂ ಡಿಪ್ಲೊಮೊ, ಪ್ರೊಫೆಷ್ನಲ್ ಕೋರ್ಸು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ. ಮೊದಲನೇ ಸ್ಕಾಲರ್ಶಿಪ್ ಬಂದುಬಿಟ್ಟು SSP ಸ್ಕಾಲರ್ಶಿಪ್ ಅಂತ. ಸೊ ಇದು ಕಂಪ್ಲೀಟ್ಲಿ ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗುತ್ತೆ, ಕಂಪ್ಲೀಟ್ಲಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗುತ್ತೆ. ಸೊ ಇದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಯಾವ ಕ್ಯಾಟಗರಿ ಅಪ್ಲೈ ಮಾಡ್ಬೋದು ಅಂದರೆ, SC ST ಹಾಗೆ OBC ಸ್ಟೂಡೆಂಟ್ ಹಾಗೆ ಮೈನಾರಿಟಿ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ಗೆ. ಕರ್ನಾಟಕದಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸ್ಕಾಲರ್ಶಿಪ್ ಸಿಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ, ನೀವೊಂದು ಇದನ್ನು ಅಪ್ಲೈ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಮತ್ತು ನೀವು ಅಡ್ಮಿಷನ್ CET ಅಡ್ಮಿಷನ್ ಲೆಟರ್ ಅಂದರೆ ನೀವು ಅಡ್ಮಿಷನ್ ಆಗ್ತಿರಲ್ಲ, ಸೊ ಅಡ್ಮಿಷನ್ ಲೆಟರ್ ಅನ್ನೋದು ಬೇಕಾಗುತ್ತೆ. ಸೊ ಅದರಲ್ಲಿರುವಂಥ ನಂಬರ್ಸ್ ಎಲ್ಲ, ಹಾಲ್ ಟಿಕೆಟಲ್ಲಿರುವಂಥ ಅಡ್ಮಿಷನ್ ಕಾರ್ಡ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎಲ್ಲಾದರೂ ಮಾರ್ಕ್ಸ್ ಕಾರ್ಡ್ SLCದಿಂದ ಹಿಡಿದು ಸೆಕೆಂಡ್ PUC ಇದು ಮತ್ತು CET ರ್ಯಾಂಕ್ ಬಂದಿರುತ್ತಲ್ಲ, ಸೊ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಕೂಡ, ಅದರದ್ದು ಸ್ಕೋರ್ ಕಾರ್ಡ್ ಅಂತ ಕರೀತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಿಷ್ಟು ಜೆರಾಕ್ಸ್ ಇದ್ರೆ ಸಾಕು, ಒರಿಜಿನಲ್ ಏನೂ ಬೇಡ, ಜೆರಾಕ್ಸ್ ಎಲ್ಲದ್ರದ್ದು ಜೆರಾಕ್ಸ್ ಬೇಕಾಗಿರುತ್ತೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ. ನೆಕ್ಸ್ಟ್ ಇದರಲ್ಲಿ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂದರೆ, ನೀವೇನಾದರೂ ಇಂಜಿನಿಯರಿಂಗ್ ಏನಾದರೂ ತೊಗೊಂಡ್ರೆ 25,000ವರೆಗೂ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಸ್ಕಾಲರ್ಶಿಪ್. ಇದು ಬಂದುಬಿಟ್ಟು ನೀವೇನಾದರೂ ಡಿಗ್ರಿ ಏನಾದರೂ ತೊಗೊಂಡ್ರೆ, ನಿಮಗೊಂದು ಡಿಗ್ರಿಲಿ ಯಾವ್ದಾದ್ರು ಪ್ರೊಫೆಷ್ನಲ್ ಕೋರ್ಸ್ ಆಗಿರ್ಬೋದು, ಅದೇನಾದರೂ ತೊಗೊಂಡ್ರೆ ನಿಮಗೊಂದು ಮಿನಿಮಮ್ ಅಂದರೂ ಒಂದು 15,000ದಿಂದ 20,000ವರೆಗೆ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನೇನಾದರೂ ನರ್ಸಿಂಗ್ ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋದರೆ ನಿಮಗೆ ಒಂದು 30,000-35,000ವರೆಗೂ ಸ್ಕಾಲರ್ಶಿಪ್ ಅನ್ನೋದು ಇದು ಸಿಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿದ್ರೆ NSP ಸ್ಕಾಲರ್ಶಿಪ್ ಅಂತ. ಸೊ ಇದು ನ್ಯಾಷನಲ್ ಸೆಂಟ್ರಲಿಂದ ಇದಾಗಿರುತ್ತೆ. ನೆಕ್ಸ್ಟ್ ಇದು ಯಾವ ಮೆರಿಟ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಇದು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು. OBC ST ST ಎಲ್ಲ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು. ಆದರೆ ಇದರ ಮೇನ್ ಕಂಡೀಷನ್ ಏನಂದರೆ, ನೀವು 60%ಗಿಂತ ಎಬೋ ಸ್ಕೋರ್ ಮಾಡಿರಬೇಕು ಸೆಕೆಂಡ್ PUCಲಿ, ಆವಾಗ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ಮತ್ತು ಫ್ಯಾಮಿಲಿ ಇನ್ಕಮ್ಮು 4.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು, ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ಮು ಇದಕ್ಕಿಂತ ಕಡಿಮೆ ಇರಬೇಕು. ಅಷ್ಟೇ. ನೀವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ, ಒಂದು ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್. ಆಧಾರ್ ಕಾರ್ಡ್ ಆಗಿರ್ಬೋದು ಎಲ್ಲದೂ ಕೂಡ ನಿಮ್ಮ CET ಇದಕ್ಕೆ CET ಅಡ್ಮಿಷನ್ ಟಿಕೆಟ್ ಆಗಿರ್ಬೋದು, ಸೊ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎಲ್ಲದಕ್ಕೂ ಮ್ಯಾಚ್ ಆಗಬೇಕು. ನಿಮ್ಮ ನೇಮು ಮತ್ತು ಎಲ್ಲದಕ್ಕೂ ಮ್ಯಾಚ್ ಆಗ್ತಿರ್ಬೇಕು, ಇಲ್ಲಾಂದರೆ ಅಲ್ಲಿ ವೆರಿಫಿಕೇಷನ್ ಟೈಮಲ್ಲಿ ರಿಜೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಎಲ್ಲ ಕಡೆ ಮ್ಯಾಚ್ ಆಗುವಂಥ ನೇಮ್ನ ಇಟ್ಕೊಂಡಿರಿ. ಹಾಗೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡು ಕರೆಕ್ಟಾಗಿ ಲಿಂಕ್ ಆಗಿರಬೇಕು, ಆಧಾರ್ ಸೀಡಿಂಗ್ ಆಗಿರಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ರೀಸೆಂಟ್ಲಿ ಮಾಡಿಸಿದಾಗಿರಬೇಕು. ಸೊ ಮಾರ್ಕ್ಸ್ ಕಾರ್ಡ್ ಎಲ್ಲದೂ ಜೆರಾಕ್ಸ್ ಬೇಕು. ಸೊ ಇದರಲ್ಲಿ ಅಮೌಂಟ್ ಬಂದುಬಿಟ್ಟು ನಿಮಗೆ 10ರಿಂದ ಶುರುವಾಗುತ್ತೆ, 10ರಿಂದ 20, 30 ಫಸ್ಟ್ ಒಂದು ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಆದರೆ, ಸೊ ಫಸ್ಟ್ ವರ್ಷ ನಿಮಗೆ ಒಂದು 12,000 ಬರುತ್ತೆ. ಈ ಎರಡನೇ ವರ್ಷ ನಿಮಗೆ ಎಷ್ಟು ಬರುತ್ತೆ ಅಂದರೆ, ಸೆಕೆಂಡ್ ಇಯರ್ ನಿಮಗೆ 12 ಇದ್ದಿದ್ದು 24 ಆಗುತ್ತೆ, 24 ಇದ್ದಿದ್ದು ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಥರ್ಡ್ ಇಯರ್ ಟೋಟಲ್ ಆಗಿ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ಒಳಗೆ ನಿಮಗೆ ಒಂದು 50,000 ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇಂಜಿನಿಯರಿಂಗ್ ಏನಾದರೂ ತೊಗೊಂಡ್ರೆ, ನೀವು ಡಿಗ್ರಿ ತೊಗೊಂಡ್ರೂ ಒಂದು 40,000-50,000 ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ವಿದ್ಯಾರ್ಥಿ ಸ್ಕಾಲರ್ಶಿಪ್ ನೋಡಿದ್ರೆ OBC ಕ್ಯಾಟಗರಿ 1 ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು. ಯಾರು ಲೋ ಇನ್ಕಮ್ ಇರುತ್ತೆ ಅಂಥ ಸ್ಟೂಡೆಂಟು ಎಲಿಜಿಬಲ್ ಇರುತ್ತೆ. ಸೊ ಅಂದರೆ ನಿಮಗೆ ಏನಾದರೂ ಇನ್ಕಮ್ ಏನಾದರೂ 2 ಲಕ್ಷಕ್ಕಿಂತ ಕಡಿಮೆ ಇದ್ದರೆ 100% ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ಗೆ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿಲ್ಲ, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ನೆಕ್ಸ್ಟ್ ನೀವು ಯಾವ ಕಾಲೇಜಿಗೆ ಜಾಯ್ನ್ ಆಗ್ತೀರೋ, ಯಾವ ಕಾಲೇಜಿಗೆ ಅಡ್ಮಿಷನ್ ಆಗ್ತಾರೋ ಆ ಕಾಲೇಜ್ ID, ಡಿಗ್ರಿಗೆ ಜಾಯ್ನ್ ಆದರೆ ಆ ಡಿಗ್ರಿ ಒಂದು ID ಕೊಟ್ಟಿರ್ತಾರೆ. ಸೊ ID ರಿಜಿಸ್ಟರ್ ನಂಬರ್ ಅಂದರೆ UCMS ನಂಬರ್ ಅಂತ ಕೊಡ್ತಾರೆ. ಸೊ ಅದೊಂದು ನಂಬರ್ ಇರುತ್ತೆ. ಸೊ ಆ ನಂಬರ್ನ ಹಾಕ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡೋತ್ತಿಗೆ ಆ ನಂಬರ್ನೆಲ್ಲ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟು ಏನಂದರೆ ಇದಿಷ್ಟು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗಿರುತ್ತೆ. ಇದು ಅಮೌಂಟ್ ಬಂದುಬಿಟ್ಟು 15,000ರಿಂದ 35,000ವರೆಗೂ ಸಿಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಲ್ಲರಿಗೂ ಸೇಮ್ ಸಿಗತ್ತೆ. ಇದು ಯಾವುದೇ ರೀತಿ ಡಿಗ್ರಿ, ಇಂಜಿನಿಯರಿಂಗ್ ಏನು ವ್ಯತ್ಯಾಸ ಆಗಲ್ಲ, ಎಲ್ಲರಿಗೂ ಒಂದೇ ಥರ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಬಂದುಬಿಟ್ಟು ಜಿಂದಾಲ್ ಸ್ಕಾಲರ್ಶಿಪ್ಪು ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು. ಅಂದರೆ ಯಾರೆಲ್ಲ CET ಎಕ್ಸಾಮ್ನ ಬರೆದ್ಬಿಟ್ಟು ಡಿಗ್ರಿಗೆ ಜಾಯ್ನ್ ಆಗ್ತೀರಿ ಅಥವಾ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಿ ಅವರು ಫಸ್ಟ್ ಇಯರ್ ಅಲ್ಲಿ ಅಪ್ಲೈ ಮಾಡ್ಬೋದು. ಇದಕ್ಕೆ ಗುಡ್ ಅಕಾಡೆಮಿಕ್ ಮಾರ್ಕ್ಸ್ ಇರಬೇಕು, ಅಂದರೆ ನಿಮ್ಮ ಮಾರ್ಕ್ಸ್ ಅನ್ನೋದು ಚೆನ್ನಾಗಿದ್ದರೆ ಸೊ ನಿಮಗೆ ಇದು ಅಪ್ಲೈ ಮಾಡ್ಬೋದು. ಇದಕ್ಕೆ ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮಾರ್ಕ್ಸ್ ಕಾರ್ಡು, ಕಾಲೇಜ್ ID ಬೇಕು. ಮಂತ್ಲಿ ಸ್ಕಾಲರ್ಶಿಪ್ ಅಂದರೆ ತಿಂಗಳ ನಿಮಗೆ 1,000ದಿಂದ ಹಿಡಿದು 3,000ವರೆಗೂ ಬರುತ್ತಿದೆ. ಪ್ರತಿ ತಿಂಗಳು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ HDFC ಸ್ಕಾಲರ್ಶಿಪ್, ಇದು ಕಂಪ್ಲೀಟ್ಲಿ ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಎಕನಾಮಿಕ್ಲಿ ವೀಕ್ ಇರ್ತಾರಲ್ಲ ಯಾರು ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲಿಜಿಬಲ್ ಇರುತ್ತೆ. ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗ ಕಾಲೇಜ್ ಅಂದರೆ ಡಿಗ್ರಿಗೆ ಜಾಯ್ನ್ ಆಗ್ತಾರೆ ಅಥವಾ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕೋರ್ಸ್ಗೆ ಜಾಯ್ನ್ ಆಗ್ತಾರೆ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಈ ಒಂದು ಸ್ಕಾಲರ್ಶಿಪ್ಗಳಿಂದಲೇ ನೀವು ಈಸಿಯಾಗಿ ನಿಮ್ಮ ಒಂದು ಕಾಲೇಜ್ ಫೀಸ್ನ ಫಿಲ್ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮಾರ್ಕ್ಸ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟೇನೇ ಬೇಕಾಗಿರುತ್ತೆ. ಇದೇನೆಂದರೆ ನೀವು ಕಂಪ್ಲೀಟ್ಲಿ ಆಫ್ಲೈನ್ ಇರುತ್ತೆ ಜಿಂದಾಲ್ ಸ್ಕಾಲರ್ಶಿಪ್ ಅನ್ನೋದು. ಸೊ ಯಾವುದೇ ರೀತಿ ಆನ್ಲೈನ್ ಪ್ರೋಸೆಸ್ ಅಲ್ಲ. ಸೊ ಅದಕ್ಕೋಸ್ಕರ ಫೋಟೋನೆಲ್ಲ ಫಾರ್ಮ್ ಅನ್ನೋದು ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನೆಲ್ಲ ಫಿಲ್ ಮಾಡೋಕ್ಕಿರುತ್ತೆ. ಸೊ ಇದನ್ನೆಲ್ಲದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದೊಂದೇ ಸ್ಕಾಲರ್ಶಿಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಒಂದೊಂದೇ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಲೈವ್ ಡೆಮೋನು ಕೂಡ ತೋರಿಸ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಮೌಂಟ್ ಬಂದುಬಿಟ್ಟು ಇದು ಪ್ರತಿ ಒಂದು ವರ್ಷಕ್ಕೆ ನಿಮಗೆ ಟೋಟಲಾಗಿ 15,000ವರೆಗೂ ಬರುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ ಇಂಜಿನಿಯರಿಂಗ್ ಹೈ ಪೇಯಿಂಗ್ಸ್ ಯಾವ ಕೋರ್ಸ್ನ ಮಾಡ್ತಾ ಇರ್ತಾರೋ ಜಾಸ್ತಿ ಅಮೌಂಟ್ನ ಕೊಟ್ಬಿಟ್ಟು ಕೋರ್ಸ್ನ ಮಾಡ್ತಿರ್ತಾರೆ ಅಂಥ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್, ಇದು ರೈತರ ಮಕ್ಕಳಿಗೆ ಅಂದರೆ ಈಗ ಯಾರು ಫಾರ್ಮರ್ಸ್ ಸ್ಟೂಡೆಂಟ್ಸ್ ಇರ್ತಾರೋ ಸೊ ಅಂಥವರಿಗೆ ಇದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಫಾರ್ಮರ್ ID ಅಂತ ಇರುತ್ತೆ. ಸೊ ಅದು ಇದ್ದರೆ 100% ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಷ್ಟೇನೇ ಬೇಕಾಗುತ್ತೆ. ಇದಕ್ಕೆ ಇದೊಂದು 2,500ರಿಂದ 11,000ವರೆಗೂ ಬರುತ್ತೆ ಈ ಸ್ಕಾಲರ್ಶಿಪ್ಪು. ನೆಕ್ಸ್ಟ್ ಕಟ್ಟಡ ಕಾರ್ಮಿಕ ಸ್ಕಾಲರ್ಶಿಪ್ಪು, ಇದೊಂದು ಒಳ್ಳೆ ಸ್ಕಾಲರ್ಶಿಪ್ಪು. ಇದು ತುಂಬ ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಲೇಬರ್ ಕಾರ್ಡ್ ಇರಬೇಕು ಇದಕ್ಕೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು, ಸ್ಕೂಲವರು ಅಪ್ಲೈ ಮಾಡ್ಬೋದು, SSLC ಸ್ಟೂಡೆಂಟ್, ಸೆಕೆಂಡ್ PU ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡ್ಬೋದು. ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನಂದರೆ ಲೇಬರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕು. ನೆಕ್ಸ್ಟ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಸೇಮು, ಸೊ ಅದೇನು ಚೇಂಜಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಬೇಕು, ಮಾರ್ಕ್ಸ್ ಕಾರ್ಡ್ ಬೇಕು, ಇಷ್ಟೇನು ಬೇಕಾಗುತ್ತೆ. SSLC ಅವರಿಗೆ 3,000 ಬರುತ್ತೆ, ಇದು ಮತ್ತು 3,000 ಪ್ಲಸ್ ಸ್ಕಾಲರ್ಶಿಪ್ ಬರುತ್ತೆ. PUC ಅವರಿಗೆ 5,000 ಮೇಲೆ ಬರುತ್ತೆ. ಇನ್ನು ಡಿಗ್ರಿ ಅವರಿಗೆ 10,000 ಬರುತ್ತೆ. ಇನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 20,000 ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ IOP ಒಂದು ವಿಡಿಯೋದಲ್ಲಿ ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದನ್ನ ಎಲ್ಲದನ್ನು ಹೇಳಿದ್ದೀನಿ. KCET ವಿದ್ಯಾರ್ಥಿಗಳು ಅಥವಾ ಸೆಕೆಂಡ್ PU ವಿದ್ಯಾರ್ಥಿಗಳಿಗೂ ಸೇಮ್ ಇದೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು. ಸೆಕೆಂಡ್ PU ಕಂಪ್ಲೀಟ್ ಆದಮೇಲೆ ನೀವು ಡಿಗ್ರಿಗೆ ಜಾಯ್ನ್ ಆಗ್ತಿರಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಡಿಗ್ರಿ ಫಸ್ಟ್ ಇಯರಲ್ಲಿ ಅಪ್ಲೈ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಸ್ಕಾಲರ್ಶಿಪ್ಪು ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಸ್ಕಾಲರ್ಶಿಪ್ನ ಒಂದೊಂದೇ ವಿಡಿಯೋನ ಮಾಡ್ತಾ ಹೋಗ್ತೀನಿ ಅಪ್ಲೈ ಹೇಗೆ ಮಾಡೋದು ಅಂತ. ಸೊ ಇನ್ನು ಯಾವುದೇ ರೀತಿ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗಿಲ್ಲ. ನೀವು ಯಾವಾಗ ಕಾಲೇಜಿಗೆ ಜಾಯ್ನ್ ಆಗ್ತೀರಿ ಆವಾಗ ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೋ ಆ ನೆಕ್ಸ್ಟ್ ಮಂತೇ ನಿಮ್ಮ ಒಂದು ಇವೆಲ್ಲ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಜಸ್ಟ್ ನಾನು ಈ ಒಂದು ವಿಡಿಯೋ ಮಾಡಿದ್ದು ನಿಮ್ಗೆ ಒಂದು ಇನ್ಫಾರ್ಮೇಷನ್ ಸಿಗಲಿ, ನಿಮ್ಗೆಲ್ಲರಿಗೂ ಗೊತ್ತಾಗಲಿ ಇವೆಲ್ಲ ಸ್ಕಾಲರ್ಶಿಪ್ ಇದೆ ಅಂತ. ಸೊ ಬಂದ ತಕ್ಷಣ ನೀವು ಬೇಗ ಅಪ್ಲೈ ಮಾಡೋಕ್ಕಾಗತ್ತೆ.
ಅನ್ನೋ ಕಾರಣದಿಂದ ಈ ಒಂದು ವಿಡಿಯೋ ಮಾಡಿದೆ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.